ಸರ್ ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ನಿಮ್ಮ ಹೆಸರು? ವೇದವತಿ ಅಂತ. ಎಲ್ಲಿಂದ ಬರ್ತಿರೋದು? ಬಳ್ಳಾರಿಯಿಂದ ಬರ್ತಾ ಎಷ್ಟನೇ ಕ್ಲಾಸ್ ಆಗಿದೆ ನಿಮ್ದು? ಸರ್ ನವೆಂಬರ್ ಇಂದ ಬರ್ತಾ ಇದ್ದೀನಿ. ಆಲ್ಮೋಸ್ಟ್ 7th ಕ್ಲಾಸ್ ಅಂತ. 7th ಕ್ಲಾಸ್. ಹೇಗಿದೆ ಎಕ್ಸ್ಪೀರಿಯನ್ಸ್ ನಿಮ್ದು ಕ್ಲಾಸ್ ಅಲ್ಲಿ? ಸರ್ ಬಹಳ ಚೇಂಜ್ ಇದೆ, ಡಿಫ್ರೆಂಟ್ ಇದೆ. ಬಟ್ ಇದು ಲೈಫ್ ಟೈಮ್, ಇದು ತಿಳ್ಕೊಬೇಕಾಗಿರೋದು ಮನುಷ್ಯರು. ಇದು ನನ್ಗೆ ಅನಲೈಸ್ ಆಯ್ತು. ಓಕೆ, 7th ಕ್ಲಾಸ್ ಅಟೆಂಡ್ ಮಾಡಿದೀರಾ. ಈ 7th ಕ್ಲಾಸ್ ಅಟೆಂಡ್ ಆಗೋ ಮುಂಚೆ ಸೊ ಹೇಗಿತ್ತು ನಿಮ್ ಲೈಫ್ ಅದು ಹೇಳ್ಬೋದಾ? ಸರ್ ಹೆಂಗಿತ್ತು ಅಂದ್ರೆ ಟೋಟಲಿ ಅಪೋಸಿಟ್ ಇದೆ. ಟೋಟಲ್ ಅಪೋಸಿಟ್ ಇದೆ. ನಂಬಬಾರ್ದು ಅಂದ್ರೆ ನಂಬ್ತಾ ಇದ್ದೆ. ಹಂಗೆ ಬಟ್ ಅದೇ ಅಂದ್ರೆ ಗೊತ್ತಿದ್ದೋ ಮಾಡಿದೀವಿ. ಈಗ ಅದು ಗೊತ್ತಾದ್ಮೇಲೆ ಮಾಡ್ಬಾರ್ದು ಅಂತ ಗೊತ್ತಾದ್ಮೇಲೆ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದೀವಿ. ರಿಸಲ್ಟ್ ಏನಾದ್ರು ಕಾಣಿಸಿದೆ ನಿಮಗೆ? ಸರ್ ರಿಸಲ್ಟ್ ಬಹಳ ಅಂದ್ರೆ ಬಹಳ ಚೇಂಜ್ ಆಗಿದೆ. ನಂಬಬಾರ್ದು ಅಂತ ಏನ್ ಗುರುಗಳು ಹೇಳಿದ್ರಲ್ಲ, ನನ್ ಸ್ವಂತ ತಮ್ಮನ್ನೇ ನಂಬಿಟ್ಟು ಮಗಳನ್ನ ಫಿಕ್ಸ್ ಮಾಡಿದ್ವಿ. ತಮ್ಮನ್ನ ನಂಬಿನೇ 50 ಲಕ್ಷ ಸಾಲ ಬೇರೆಯವ್ರ ಕಡೆಯಿಂದ ಕೊಡ್ಸಿದ್ದೆ, ಬ್ಯಾಂಕ್ ಲೋನ್ಸ್ ಎಲ್ಲ. ಆಮೇಲೆ ಮಗಳು ಹೋದ್ಲು, ದುಡ್ಡು ಹೋಯ್ತು ಅನ್ನೋ ತರ. ಈಗ ಮಗಳಿಗೂ ನನ್ಗೂ ಮಾತಿಲ್ಲ. ಸೊ ಅದ್ರಿಂದ ನಾನು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸೂಸೈಡ್ ತನಕ ಹೋಗಿತ್ತು. ಅದ್ ಮಾಡ್ಕೋಬಾರ್ದು, ಸಾಲ ತೀರಿಸ್ಬೋದು ಅನ್ನೋದು ಇಲ್ಲಿ ಬಂದ್ಮೇಲೆ ಗೊತ್ತಾಗಿದೆ. ತೀರ್ಸೋ ಧೈರ್ಯ ಮಾಡ್ತಾ ಇದೀನಿ. 20 lakhs ತನಕ ತೀರ್ಸಿದೀನಿ. ಡಿಸೆಂಬರ್ ಇಂದ ಇಲ್ಲಿ ತನಕ 20 lakhs ವರ್ಗೂ ತೀರಿದೆ. ಮಾಡ್ತೀನಿ ಅನ್ನೋದೊಂದು ಕಾನ್ಫಿಡೆಂಟ್ ಇದೆ. ಆಮೇಲೆ ಹಾ ಸರ್, ಮಾನಸಿಕವಾಗಿ ಕೂಡ ನಾನು ಬಹಳ ಚೇಂಜ್ ಆಗಿದ್ದೀನಿ ಸರ್. ನನ್ ಮಗಳನ್ನ ಬಿಟ್ರೆ ನಾನು ಇರಕ್ ಆಗಲ್ಲ ಅನ್ನೋಷ್ಟ್ರವರೆಗೂ ಇದ್ದೆ. ಸೊ ಬದುಕಬಲ್ಲೆ ಅನ್ನೋದೊಂದು ಕಾನ್ಫಿಡೆಂಟ್. 100% ಸರ್, 100%. ನನ್ಗೆ ಪ್ರತಿ ಸಾರಿ ಅಟೆಂಡ್ ಆಗೋದು ಕೂಡ ಅದೇನೋ ಹೇಳಿದ್ರಲ್ಲ ಇವತ್ತಿನ ಕ್ಲಾಸ್ ಅಲ್ಲಿ, ದೇವಸ್ಥಾನಕ್ಕೆ ಹೋಗೋದಕ್ ಮೀರಿ ನಮ್ಗೆ ಇಲ್ಲಿ ಏನೋ ಗೊತ್ತಾಗತ್ತೆ ಅಂತ. ಅಲ್ಲಿ ಹೋಗಿದ್ದೀನಿ ಸರ್. ಸಮಸ್ಯೆ ಅಂದಾಗ, ನೋವಾದಾಗ ದೇವಸ್ಥಾನಕ್ಕೆ ಹೋಗಿರ್ತೀವಿ. ಬಟ್ ಅಲ್ಲಿ ನನ್ಗೆ ಸಮಾಧಾನ ಸಿಕ್ಕಿದ್ಕಿಂತ ಜಾಸ್ತಿ ನಂಗೆ ಇಲ್ಲಿ ರಿಯಲೈಸ್ ಆಗಿದೆ. ಇವತ್ ಮುಗಿತಿದ್ದಂಗೆ ನನ್ಗೆ ಆಫ್ಟರ್ನೂನ್ ಲಂಚ್ ಆದ್ಮೇಲೆ ಏನ್ ಅನ್ಸಂದ್ರೆ ನೆಕ್ಸ್ಟ್ ಕ್ಲಾಸ್ ಯಾವಾಗ ಅನ್ನೋ ಕ್ವಶನ್ ಇರುತ್ತೆ. ಸೊ ಅದು 100% ಸರ್. ಪ್ರತಿ ಕ್ಲಾಸ್ ಅಲ್ಲೂ ಹಂಗ ಅನ್ಸಿದೆ ನನ್ಗೆ. ತುಂಬಾ ಹೆಲ್ಪ್ ಆಗಿದೆ ಲೈಫ್ ಅಲ್ಲಿ. ಹೆಲ್ಪ್ ಆಗಿದೆ. ಬಟ್ ಇಲ್ಲಿ ಬಂದ್ಮೇಲೆ ಮಗಳು ಕೂಡ ತಮ್ಮ ಕೂಡ ಕಾಂಪ್ರಮೈಸ್ ಆಗಿ ತಿಳ್ಕೊಂಡು ವಾಪಸ್ ಬರ್ತಾರೇನೋ ಅಂತ ಅನ್ನಿಸ್ತಿದೆ. ಬಟ್ ಅದ್ರ ಬಗ್ಗೆ ಅಫರ್ಮೇಶನ್ ಮಾಡ್ಬೇಕಂತ ಅನ್ನಿಸ್ತಿಲ್ಲ. ಮಾಡ್ದಾಗೆ ಆಗ್ಬೋದು, ಆಗತ್ತೆ 100% ಅಂತ. ಓಕೆ, ಸಾಲ ಶಾಪ್ ಬಂದಿದ್ದೀರಾ ಮೇಡಮ್, ಬೆಳಗಿನ ಕ್ಲಾಸ್ ಅಟೆಂಡ್ ಮಾಡಿದ್ರಿ. ಸೊ ಯಾವ ಟಾಪಿಕ್ ತುಂಬಾ ಇಷ್ಟ ಆಯ್ತು ನಿಮ್ಗೆ? ಸರ್ ಎಲ್ಲಾನು ನಮ್ಗೆ ಬೇಕಾಗಿರೋಂಥದ್ದೇ ಅಲ್ಲ, ಎಲ್ಲದೂ ಬೇಕಾಗಿರೋಂಥದ್ದೇ ತಿಳಿಸ್ಕೊಡ್ತಾ ಇರೋದು. ಎಲ್ಲದನ್ನು ಇಷ್ಟ ಆಗ್ತಿದೆ, ಎಲ್ಲದನ್ನು ಮಾಡ್ಬೇಕು ಅಂತ ಅನಿಸ್ತಿದೆ. 100% ಮಾಡ್ತೀನಿ ಸರ್. ಓಕೆ, ಶಾರ್ಟ್ ಆಗಿ ಗುರುಗಳ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ನಮ್ಗೆ ದೇವ್ರಿ ಕಾಣಿಸಲ್ಲ, ಬಟ್ ಇಲ್ಲಿ ಕಾಣಿಸ್ತಿದ್ದಾರೆ. ನಾನು ಇಷ್ಟು ವರ್ಷ ಎಲ್ರ ಬಗ್ಗೆನೂ ಅಂತಲ್ಲ, ನಾನ್ ಇಷ್ಟು ವರ್ಷ ಏನು ಒಳ್ಳೇದೋ ಕೆಟ್ಟದ್ದೋ ಪೂಜೆನೋ ಪುನಸ್ಕಾರನ ಏನ್ ಮಾಡಿರ್ತೀವಲ್ಲ, ಅದು ದೇವ್ರ ರೂಪದಲ್ಲಿ ನನ್ಗೆ ಗುರುಗಳು ಕೊಟ್ಟಿದ್ದಾರೆ ಅಂತ ನಾನ್ ಅನ್ಕೊಂತಾ ಇದ್ದೀನಿ. ಅವ್ರು ಏನ್ ಹೇಳ್ತಾರೋ ಅದನ್ನ 100% ಫಾಲೋ ಮಾಡ್ಬಿಟ್ಟು ಇರ್ಬೇಕು ಅಂತ ಅನ್ಕೊಂಡಿದೀನಿ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.